ಶಿರಾ ತಾಲೂಕಿನಲ್ಲಿ ಫೆಬ್ರವರಿ 3 ಐತಿಹಾಸಿಕ ದಿನವಾಗಲಿದೆ. ಏಕೆಂದರೆ ಇಡೀ ರಾಜ್ಯದಲ್ಲಿಯೇ ಜನಪ್ರತಿನಿಧಿಗಳು ಯಾರೂ ಮಾಡಲಾಗದ ಮಹತ್ ಕಾರ್ಯವನ್ನ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಅವರು ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಬೇಕು, ಬಡ ಕುಟುಂಬದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂಬ ಉದ್ದೇಶದಿಂದ ತಮ್ಮ ಹುಟ್ಟುಹಬ್ಬದಂದು ಸುಮಾರು 5 ಕೋಟಿ ವೆಚ್ಚದ ನೂತನ ಹೈಟೆಕ್ ಶಾಲೆಯನ್ನ ಉದ್ಘಾಟಿಸುತ್ತಿದ್ದಾರೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಆದ ಹೊನ್ನಗೋಟನಹಳ್ಳಿ ಚಿಕ್ಕಣ್ಣ ಹೇಳಿದರು. ಶಿರಾ ನಗರದ ಸೇವಾ ಸದನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮೀಣ ಭಾಗದ ಶಿರಾ ತಾಲೂಕಿನಲ್ಲಿ ರೈತಾಪಿ, ಬಡ ಹಾಗೂ ಎಲ್ಲಾ ವರ್ಗದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಜೀವನವನ್ನ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ಮಹತ್ವದ ಕೆಲಸವನ್ನ ಚಿದಾನಂದ ಎಂ ಗೌಡ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ಸರ್ಕಾರಿ ಶಾಲೆಯನ್ನ ಗುಣಮಟ್ಟದ ಶಾಲಾ ಕಟ್ಟಡ, ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಪ್ರಯೋಗಾಲಯ ನಿರ್ಮಿಸಿ ರಾಜ್ಯದ ಪ್ರತಿಷ್ಠಿತ ಖಾಸಗಿ ಶಾಲೆಗಳೇ ನಾಚುವಂತೆ ಸೌಲಭ್ಯಗಳನ್ನು ಒಳಗೊಂಡ ಶಾಲೆಯನ್ನ ನಿರ್ಮಿಸಿದ್ದಾರೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲಾ ಕಾರ್ಯದರ್ಶಿ ಕುಮಾರ್ ಮಾಸ್ಟರ್, ಪದ್ಮಾ ಮಂಜುನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಈರಣ್ಣ ಪಟೇಲ್, ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ನಾಗರತ್ನಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಗೂ ಮಹಿಳಾ ಮೋರ್ಚಾದ ಎಲ್ಲ ತಾಯಂದಿರೇ ಹಾಗೂ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಈ ಒಂದು ಸಭೆಯನ್ನು ಕರೆದಿರುವ ಉದ್ದೇಶ, ನಮ್ಮ ಶಾಸಕರು ಆದಂತಹ ವಿಧಾನ ಪರಿಷತ್ ಶಾಸಕರು ಆದಂತಹ ಚಿದಾನಂದ ಗೌಡ್ರವರ ಹುಟ್ಟುಹಬ್ಬ ಇದೇ ಫೆಬ್ರವರಿ 3ನೇ ತಾರೀಕು ಇರೋದ್ರಿಂದ ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೀವಿ. ಅವರು ಮಾಡಿರುವ ಕೆಲಸಗಳು ಒಂದಲ್ಲ ಎರಡಲ್ಲ, ಅದು ಲಿಸ್ಟನ್ನ ನಾವು ಪ್ರತಿಯೊಬ್ಬರಿಗೂ ತಲುಪಿಸಿದ್ದೀವಿ. ಎಲ್ಲರ ಕಣ್ಣಿಗೆ ಕಾಣುವಂಗೆ ಎಲ್ಲರಿಗೂ ಈಗ ಗೊತ್ತಿದೆ. ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರ ಹುಟ್ಟುಹಬ್ಬದ ದಿನ ನಾವು ಸರ್ಕಾರಿ ಶಾಲೆ ಕೂಡ ಚಿದಾನಂದ ಗೌಡ್ರ ಅವರ ಹಣದಿಂದ ಮತ್ತೆ ಅವರಿಗೆ ಬರುವಂತಹ ಅನುದಾನದಿಂದ ಕಟ್ಟಿರುವಂತಹ ಶಾಲೆ ಓಪನಿಂಗ್ ಕೂಡ ಇದೆ. ಎಲ್ಲ ಶಿರಾ ತಾಲೂಕಿನ ಬಂಧುಗಳು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಆಗಮಿಸಿ ಚಿದಾನಂದ ಗೌಡ್ರವರಿಗೆ ಆರೋಗ್ಯ, ಆಯುಷ್ಯು, ಇನ್ನೂ ಹೆಚ್ಚಿನ ರಾಜಕೀಯದಲ್ಲಿ ಅವಕಾಶಗಳು ಸಿಗಲಿ, ಮುಂದಿನ ಶಾಸಕರಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಬಿಜೆಪಿ ತಂಡದ ವತಿಯಿಂದ ಎಲ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮರಿಬೇಡಿ, ಇದೇ ಫೆಬ್ರವರಿ 3ನೇ ತಾರೀಕು 10 ಗಂಟೆಗೆ. ಎಲ್ಲರಿಗೂ ಇವತ್ತು ಈ 2026 ಸುಂದಿರೋಣ 3/2/2026 ನಮ್ಮ ಚಿದಾನಂದ ಗೌಡ್ರದು ಹುಟ್ಟುಹಬ್ಬ ಇರುತ್ತೆ. ದಯಮಾಡಿ ಎಲ್ಲರೂ ಬರಬೇಕು ಅಂತ ಹೇಳ್ತಾ ನಾನು ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಮಂಗಳವಾರ ಬೆಳಗ್ಗೆ 10:30ಕ್ಕೆ ನಮ್ಮ ಚಿದಾನಂದ ಗೌಡ್ರು MLC ಅವರು ಏನೊಂದು ಈ ಹೈಸ್ಕೂಲ್ ಬಿಲ್ಡಿಂಗ್ ಮೊದಲನೇ ಮಹಡಿ ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಆ ಒಂದು ಮಹಡಿ ಕಟ್ಟಡವನ್ನು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಆ ಒಂದು ಕೊಡುಗೆ ಕೊಟ್ಟು ಆ ಶಾಲೆ ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ, ಈಗ ಯಾರೋ ಒಬ್ರು ಸಣ್ಣದಾಗಿ ಒಬ್ಬ ಕೌನ್ಸಿಲರ್ ಆಗಿದ್ರು ಕೂಡ, ಒಬ್ಬ MLA ಆಗಿದ್ರು ಕೂಡ, ನನಗಿವತ್ತು ಪವರ್ ಇದೆ, ನಾನೊಂದು ಸಂಸ್ಥೆ ಮಾಡಬೇಕು, ನಾನೊಂದು ಫ್ಯಾಕ್ಟ್ರಿ ಮಾಡಬೇಕು, ನನ್ನದೇ ಆದಂಥ ಒಂದು ಆಸ್ತಿ ಮಾಡಬೇಕು ಅಂತ ಮುಂದೋಗ್ತಿರೋ ಈ ಕಾಲದಲ್ಲಿ ಒಬ್ಬ MLC ಆಗಿದ್ದು ತನ್ನದೇ ಆದಂಥ ಒಂದು ಉನ್ನತ ಮಟ್ಟವಾದಂಥ ಹೈಟೆಕ್ ಶಾಲೆಯನ್ನ, ಸ್ವಂತ ಶಾಲೆಯನ್ನು ಇಟ್ಕೊಂಡು ಯಾವುದೋ ಒಂದು ಸರ್ಕಾರಿ ಶಾಲೆನ ಬಡ ಮಕ್ಕಳಿಗೋಸ್ಕರ ಇದು ನಾನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ನೂರಾರು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೊರಟಿರ್ತಕ್ಕಂಥ ಈ ಮಾನ್ಯ ವ್ಯಕ್ತಿಗೆ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಬೇಕು ಅಂತ ಹೇಳಿ ಹೊರಟಿದ್ದೀವಿ. ಆ ದಿವಸ ತಾವೆಲ್ಲರೂ ತಮ್ಮ ಕುಟುಂಬ ಸಮೇತ ಬಂದು ಈ ಹೈಸ್ಕೂಲ್ ಶಾಲಾ ಆವರಣದಲ್ಲಿ ಎಲ್ಲರೂ ಬಂದು ಅವರ ಹುಟ್ಟು ಹಬ್ಬವನ್ನ ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ನಾವು ಬರ್ತೀವಿ, ನೀವು ಬಂದು ಭಾಗವಹಿಸಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಫೆಬ್ರವರಿ 3ನೇ ತಾರೀಕು ಮಾನ್ಯ ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂಥ ಚಿದಾನಂದ ಗೌಡರ ಹುಟ್ಟುಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ. ಶಿಕ್ಷಣ ಎಷ್ಟು ಮಹತ್ವ ಅಂತಕ್ಕಂಥದ್ದಕ್ಕೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಧ್ಯೊಡ್ಡಿ ರಾಮಕೃಷ್ಣ ಅವರೆಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ಅಗರ್ಭ ಶ್ರೀಮಂತ ಕುಟುಂಬದಿಂದ ಬಂದಂಥವರೆಲ್ಲ ಅಲ್ವೇ ಅಲ್ಲ. ನಾವೆಲ್ಲ ಮಧ್ಯಮ ವರ್ಗದವರು ಮತ್ತು ಬಡ ಕುಟುಂಬದಿಂದ ಬಂದಂಥವ್ರು. ನಮ್ಗೆ ಈ ಕೂತ್ಕೊಳ್ಳೋದು, ಇಷ್ಟೆಲ್ಲ ಮಾತಾಡೋಕ್ಕೆ ಶಕ್ತಿ ಬಂದಿರತಕ್ಕಂಥದ್ದೇ ಶಿಕ್ಷಣದಿಂದ. ಅಂತ ಶಿಕ್ಷಣದ ಮಹತ್ವವನ್ನು ಅರಿತಿರ್ತಕ್ಕಂಥ
ಶಿಕ್ಷಣ ಭೀಷ್ಮ ಅಂದ್ರೆ ಏನು ತಪ್ಪಾಗ್ಲಾರ್ದು. ನಮ್ಮ ಶಿರಾ ತಾಲೂಕಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿಕೊಟ್ಟಂಥದ್ದು ಅಂದರೆ ಚಿದಾನಂದ ಗೌಡರು. ಇವರ ಹುಟ್ಟುಹಬ್ಬವನ್ನು ನಾವೆಲ್ಲ ಫೆಬ್ರವರಿ 3ನೇ ತಾರೀಕು ಆಚರಣೆ ಮಾಡ್ತಾಯಿದ್ವಿ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನೆಲ್ಲರಿಗೂ ಮನವಿ ಮಾಡ್ತೀನಿ.